ಟಿವಿಯ 3ನೇ ವರ್ಷದ ಸಂಭ್ರಮಾಚರಣೆ ಹಾಗೂ ಕ್ಯಾಲೆಂಡರ್ ಬಿಡುಗಡೆ. ಎಸ್ ವೀಕ್ಷಕರೇ, ಅಫ್ಜಲ್ಪುರ ಪಟ್ಟಣದ ಸರ್ಸಂಬ ಕಾಂಪ್ಲೆಕ್ಸ್ ನಲ್ಲಿ ಇದೇ ಜನವರಿ 26ರಂದು ಸುದ್ದಿ 9 ಟಿವಿಯ 3ನೇ ವರ್ಷದ ಸಂಭ್ರಮಾಚರಣೆ ಹಾಗೂ ನೂತನ ಕಚೇರಿ ಉದ್ಘಾಟನೆ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಎಂ.ವೈ. ಪಾಟೀಲರು ಉದ್ಘಾಟಿಸಿ ಮಾತನಾಡಿದ ಅವರು, ಮಾಧ್ಯಮ ಎಂಬುದು ಬರೀ ಮನೋರಂಜನೆಗೆ ಸೀಮಿತವಾಗಿದೆ. ಆದ್ದರಿಂದ ಮಾಧ್ಯಮಗಳು ದೇಶದ ಹಿತಾಸಕ್ತಿಯನ್ನು ಕುರಿತು ಸುದ್ದಿ ಮಾಡಬೇಕು ಎಂದು ಮಾಧ್ಯಮದವರಿಗೆ ಕಿವಿಮಾತು ಹೇಳಿದರು. ನಂತರ ಮಾತನಾಡಿದ ಶಟಸ್ಥಳ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು, ಅಫ್ಜಲ್ಪುರ ತಾಲೂಕಿನ ಎಲ್ಲಾ ಡಿಜಿಟಲ್ ಮಾಧ್ಯಮ ಸರ್ಕಾರದ ಕಣ್ಣು ತೆರೆಸುವ ಕೆಲಸ ಮಾಡುತ್ತಿದೆ. ಆದ್ದರಿಂದ ಒಬ್ಬ ವ್ಯಕ್ತಿಯ ಜೀವನದ ಯಶಸ್ಸಿನ ಹಿಂದೆ ಬೆಟ್ಟದಷ್ಟು ನೋವು ಇರುತ್ತದೆ. ಆದರೆ ಯಾರ ಜೀವನಕ್ಕೆ ಮುಳ್ಳಾಗಬೇಡಿ, ಹೂವಾಗಿ ಎಂದು ಸಂದೇಶ ಸಾರುವುದರ ಜೊತೆಗೆ ಸುದ್ದಿ 9 ಟಿವಿ ಮಾಧ್ಯಮ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗಲಿ ಎಂದು ಹಾರೈಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುದ್ದಿ 9 ಟಿವಿಯ ಸಂಸ್ಥಾಪಕರಾದ ವಿಠಲ್ ವೈ ಸಿಂಗೆ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮತಿನ್ ಪಟೇಲ್, ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಕುಮಾರ್ ನಾಟಿಕರ್, ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಬಗ್ಲಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸಿದ್ಧಾರ್ಥ್ ಬಸರಿಗಿಡ, ಕಾಂಗ್ರೆಸ್ ಮುಖಂಡರಾದ ಪ್ರಕಾಶ್ ಜಮಾದಾರ್, ರಮೇಶ್ ಪೂಜಾರಿ, ಗಾಡಿ ಸೌಕಾರ್, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ದೌಲ್ ಮಲಿಕ್ ಮುತ್ಯ, ಶ್ರೀಕಾಂತ್ ಕಾಚಾಪುರ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಾಸಕರಾಗಿರ್ತಕ್ಕಂಥ ಶ್ರೀ ಎಂ.ವೈ. ಪಾಟೀಲ್ ಜಿ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಧನ್ಯವಾದಗಳು. ಮಾಲೀಕರಾದಂಥ ನಮ್ಮ ರಾಹುಲ್ ಅವರೇ, ಈ ಸಭೆಯಲ್ಲಿ ಪಾಲ್ಗೊಂಡಂಥ ಈ ವಾಹಿನಿಯ ಆಸಕ್ತ ಬಂಧುಗಳೇ, ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರೇ, ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಇವತ್ತಿನ ದಿವಸ ಭಾಳ ಸಂತೋಷದಿಂದ ನಾನು ಈ ವಾಹಿನಿಯನ್ನು 3ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ನಾನು ಭಾಗಿಯಾಗಿದ್ದೇನೆ. ಭಾಳ ಸಂತೋಷದಿಂದ ಈ ಸಭೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೆ. ನಿಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಯಾವ ಪ್ರಗತಿ ಹೊಂದಿದ ದೇಶ ಅಂತಂದರೆ ಏನೇನು ನಮಗೆ ನಮ್ಮ ಅಭಿವೃದ್ಧಿಗಾಗಿ ಯಾವ ರೀತಿಯಿಂದ ಯಾರ್ಯಾರು ಕೆಲಸ ಮಾಡ್ತಾರೆ ಅನ್ನೋದು ಅದರಲ್ಲಿ ಪ್ರಮುಖವಾಗಿ ನಮ್ಮ ಸಂವಿಧಾನ ಪ್ರಕಾರ ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗ ಅಂಥೇಳಿ 3 ಇವೆ. ಆದರೆ ವಿಶೇಷವಾಗಿ ಇನ್ನೊಂದು ರಂಗ ಇದೆ, ಅದು ಪತ್ರಿಕಾ ರಂಗ. ಬಹಳ ಈ ದೇಶದಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಪತ್ರಿಕಾ ರಂಗ ಜನರಿಗೆ ಎಚ್ಚರ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದೆ. ಪತ್ರಕರ್ತರು ನೋಡಲಾರ್ದ ಸ್ಥಳನೇ ಇಲ್ಲ. 2ನೇ ಮಹಾಯುದ್ಧದಾಗ ಅಲ್ಲಿ ಹೋಗಿ ಕೂಡ ತಮ್ಮ ಜೀವದ ಹಂಗಿರಲಾರ್ದೆ ಕೆಲಸ ಮಾಡಿದಂಥ ಪ್ರಮುಖ ಪಾತ್ರ ಈ ಮಾಧ್ಯಮದವರು ಮಾಡ್ತಾ ಇರೋದನ್ನು ನಾವು ಕಂಡಿದ್ದೇವೆ. ಇವತ್ತು ದೇಶದಲ್ಲಿ ಏನಾದರೂ ಚಟುವಟಿಕೆಗಳು ನಡೆದ್ರೆ ಆ ಮಾಹಿತಿಯನ್ನು ಬಿತ್ತರಿಸುವ ಕೆಲಸ ಇವತ್ತು ಟಿ ವಿ ಮಾಧ್ಯಮ ಆಗಲಿ ಮತ್ತು ಏನು ಪತ್ರಿಕಾ ಮಾಧ್ಯಮ ಆಗಲಿ ಇವೆಲ್ಲ ಭಾಳ ಪ್ರಮುಖ ಪಾತ್ರ ವಹಿಸ್ತವೆ. ಇದರ ಜೊತೆಗೆ ನಾನು ಎಲ್ಲ ಲಿಂಗವರಿಗೆ ಮತ್ತು ಅವರ ಗೆಳೆಯರಿಗೆ ನಾನು ವಿನಂತಿ ಮಾಡೋದೇನಂತಂದರೆ, ಇವತ್ತು ಸುದ್ದಿ ಮಾಡಬೇಕಾದ್ರೆ ನೈಜ ಸುದ್ದಿಯನ್ನು ಹೊರಗೆ ಹಾಕಬೇಕು. ಅನೇಕ ಸಂದರ್ಭದಲ್ಲಿ ನಮ್ಮ ವಾಹಿನಿಗಳು ಬೇರೆ ದಿಕ್ಕಿನಲ್ಲಿ ಹೋಗ್ತಾಯಿವೆ, ಮನೋರಂಜನೆ ಕಡೆ ಹೆಚ್ಚಿಗೆ ಒಲವು ಕೊಡ್ತಾಯಿವೆ. ಅತ್ಯಾಚಾರದ ವಿಷಯ ಬಂದರೆ ಒಂದು 3-4 ದಿವಸ ಅದನ್ನೇ
ರಿಪೀಟ್ ಮಾಡ್ತಾರೆ. ಇವತ್ತು ಐಶ್ವರ್ಯ ರಾಯ್ ಇವತ್ತು ಆಕೆ ಗರ್ಭವತಿ ಆದರೂ ಒಂದು ವಾರ್ತನ ಆ ಸುದ್ದಿ ಬಿತ್ತರಿಸ್ತದೆ. ಇವತ್ತು ದೇಶದಲ್ಲಿ ಅನೇಕ ಸಾಧಕರಿದ್ದಾರೆ. ದೇಶದ ಒಳಿತಿಗಾಗಿ ಅಭಿವೃದ್ಧಿಗಾಗಿ ಮಹತ್ವದ ಪಾತ್ರ ವಹಿಸ್ತಾರೆ. ಅಂಥವ್ರ ಬಗ್ಗೆ ಹೆಚ್ಚಿನ ನೀವು ಪ್ರಚಾರ ಕೊಡಬೇಕು. ನೀವು ಇದನ್ನೇ ಅತ್ಯಾಚಾರ ವಿಷಯವಾಗಲಿ ಅನೇಕ ನಿಮ್ಮ ಮನೋರಂಜನೆಗಾಗಿ ಯಾವುದೇ ನೀವು ಸುದ್ದಿ ಮಾಡ್ಕೋತ ಹೋದರೆ ಆ ಸುದ್ದಿಗೆ ಬೆಲೆನೂ ಬರೋದಿಲ್ಲ, ಸಮಾಜಕ್ಕೆ ಹಿತ ಆಗೋದಿಲ್ಲ. ಅದಕ್ಕಾಗಿ ಈಗಾಗಲೇ ನಮ್ಮ ಪೂಜ್ಯ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಪಾದಾರ್ಪಣೆ ಮಾಡಿದ್ದಾರೆ. ಅವರು ಎಲ್ಲೇ ಪಾದ ಹಾಕಿದ್ದಾರೆ ಎಲ್ಲವೂ ಕೂಡ ಇವತ್ತು ವಿಜಯ ಆಗಿದೆ, ಎಲ್ಲ ಕಡೆ ವಿಜಯ ಆಗಿದೆ. ಇವತ್ತು ಅವರು ಪಾದ ಹಾಕಿದ್ರಿಂದ ನಿಮ್ಮ ವಾಹಿನಿಗೂ ಕೂಡ ಹೆಚ್ಚಿನ ರೀತಿಯಿಂದ ಮೆರುಗು ಬರ್ತದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಅವರ ಆಶೀರ್ವಾದ ಸದಾ ಕಾಲ ನಿಮ್ಮ ವಾಹಿನಿ ಮೇಲೆ ಇರ್ತದೆ. ನೀವು ಒಳ್ಳೆಯ ಕೆಲಸ ಮಾಡಿರಿ ಅಂತೇಳಿ ನಾನು ನಿಮ್ಮೆಲ್ಲರಿಗೆ ವಿನಂತಿ ಮಾಡಿಕೊಂಡು ನಾನು 4 ಮಾತು ಮುಗಿಸ್ತೀನಿ. ಶುಭವಾಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸಿ ನಾನು 4 ಮಾತು ಮುಗಿಸ್ತೀನಿ. ಜೈ ಹಿಂದ್. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಾತಸ್ಮರಣೀಯರಾದ ಮಳೇಂದ್ರ ಶಿವಾಚಾರ್ಯ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಸುದ್ದಿ 9 ಟಿವಿಯ 3ನೇ ವರ್ಷದ ಸಂಭ್ರಮಾಚರಣೆ, ನೂತನ ಕಚೇರಿ ಉದ್ಘಾಟನೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿ ನಿರ್ಗಮಿಸಿರುವಂಥ ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂಥ ಎಂ.ಐ. ಪಾಟೀಲ್ ಅವರೇ ಮತ್ತು ಈ ಭಾಗದೊಳಗೆ ಒಳ್ಳೆಯ ಕಾರ್ಯವನ್ನು ಮಾಡುತ್ತಿರುವಂಥ ಎಲ್ಲ ಸಮುದಾಯಗಳ ನಾಯಕರಾಗಿರುವಂಥ ನಮ್ಮವರೇ ಆಗಿರುವಂಥ ನಮ್ಮ ಸುದ್ದಿ ಟಿವಿಯ ಈ ಒಂದು ಸಮಾರಂಭದೊಳಗೆ ಡಿಜಿಟಲ್ ಮಾಧ್ಯಮಕ್ಕೆ ಚಾಲನೆ ಕೊಟ್ಟಿರುವಂಥ ನಮ್ಮವರಾಗಿರುವಂಥ ಶಿವಕುಮಾರ್ ನಾಟಿಕರ್ ಅವರೇ ಮತ್ತು ಸಂಜು ಕುಮಾರ್ ಬಗ್ಲಿ ಅವರೇ, ಶ್ರೀಕಾಂತ್ ಕಾಚಾಪುರ್ ಅವರೇ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಮ್ಮ ರಮೇಶ್ ಹುಗಾರ್ ಅವರೇ ಮತ್ತು ವೇದಿಕೆ ಮೇಲೆ ಕುಳಿತಂತಹ ಎಲ್ಲ ಗಣ್ಯ ಮಾನ್ಯ ವ್ಯಕ್ತಿಗಳೇ ಮತ್ತು ಈ ಸಮಾರಂಭವನ್ನು ಆಯೋಜನೆ ಮಾಡಿರುವಂಥ ನಮ್ಮ ರಾಹುಲ್ ಅಣ್ಣಯ್ಯನವರವರೇ ಮತ್ತು ಸಿಂಗೆ ಅವರೇ ಹಾಗೂ ಈ ಸಮಾರಂಭದೊಳಗೆ ಪಾಲ್ಗೊಂಡಿರುವಂಥ ಸಮಸ್ತ ಮಹಾಜನರೇ, ತಾಯಂದಿರೇ, ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ಇಲ್ಲಿವರೆಗೆ ಕಾರ್ಯಕ್ರಮ ಭಾಳ ಸುಂದರವಾಗಿ ಜರುಗ್ಯದ. ನಿಜವಾಗಿ ಕೂಡ ಸುದ್ದಿ 9 ಟಿವಿಯ 3ನೇ ವರ್ಷ ಸಂಭ್ರಮಾಚರಣೆ ಮಾಡುತ್ತಿರೋದು ನಮಗೆ ಭಾಳ ಖುಷಿಯಾಗಿದೆ. ನಿಜವಾಗಿ ಕೂಡ ನಮ್ಮ ಅಫಜಲ್ಪುರ ಪಟ್ಟಣದೊಳಗೆ ಅನೇಕ ಚಾನಲ್ಗಳ ಎಲ್ಲ ಸಂಪಾದಕರಿದ್ದಾರೆ, ಸಂಸ್ಥಾಪಕರಿದ್ದಾರೆ. ಭಾಳ ಒಳ್ಳೆಯ ಕಾರ್ಯವನ್ನು ನಮ್ಮ ತಾಲೂಕಿನೊಳಗೆ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿಜವಾಗಿ ಕೂಡ ಸರ್ಕಾರಗಳನ್ನು ಕಣ್ಣು ತೆರೆಸುವಂಥ ಕೆಲಸ ಕೂಡ ನಮ್ಮೆಲ್ಲ ಟಿ ವಿಯವರು ಮಾಡುತ್ತಿರೋದು ನಮಗೆ ಭಾಳ ಖುಷಿಯಾಗಿದೆ. ಅವ್ರು ಯಾವತ್ತೂ ಕೂಡ ಎಂಥ ಕೆಲಸಕ್ಕೆ ಒತ್ತ ಕೊಡ್ತಾರೆ ಅಂತಂದರೆ ರೈತರ ಪರವಾಗಿರುವಂಥ ಕೆಲಸಕ್ಕೆ ಮತ್ತು ಸಮಾಜಕ್ಕೆ ಒಳಿತು ಆಗುವಂಥ ಕೆಲಸಕ್ಕೆ ಯಾವತ್ತೂ ಕೂಡ ನಮ್ಮ ಎಲ್ಲ ಸುದ್ದಿಯ ಒಂದು ಸಂಪಾದಕರು, ಟಿ ವಿಯ ಸಂಪಾದಕರು ಇಂಥದಕ್ಕೆ ಒತ್ತು ಕೊಟ್ಟು ಸರ್ಕಾರದ ಕಣ್ಣು ತೆರೆಸುವಂಥ ಕೆಲಸ ಮಾಡುತ್ತಿರೋದು ನಮಗೆ ಭಾಳ ಖುಷಿಯಾಗಿದೆ. ಆ ವಿಚಾರ ಇಟ್ಟುಕೊಂಡು ಇವತ್ತಿನ ದಿವಸ ಈ ಸುದ್ದಿ ಟಿವಿಯ 3ನೇ ವರ್ಷದ ಸಂಭ್ರಮಾಚರಣೆ ಮಾಡುತ್ತಿರೋದು ನಮಗೆ ಮತ್ತೊಮ್ಮೆ ತಮಗೆಲ್ಲ ಅಭಿನಂದನೆಗಳನ್ನು ತಿಳಿಸಿ ನಿಜವಾಗಿ ಕೂಡ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಯಶಸ್ಸಿನ ಹಿಂದೆ ಬೆಟ್ಟ ಹತ್ತದಂಥ ಶ್ರಮ ಇರುತ್ತದೆ, ಹೇಳಿಕೊಳ್ಳಲಾಗದ ನೋವಿರುತ್ತದೆ. ಆ ವ್ಯಕ್ತಿಯ ದಾರಿಗೆ ಯಾವತ್ತೂ ಕೂಡ ನಾವು ಹೂವಾಗಬೇಕು ಹೊರತಾಗಿ ಎಂದೂ ಕೂಡ ಮುಳ್ಳಾಗಬಾರ್ದೆಂಬ ಮಾತನ್ನು ಈ ಸಂದೇಶ ಮುಖಾಂತರ ನಮಗೆಲ್ಲ ತಿಳಿಸಿ ಯಾರಾದರೂ ಮುಂದೆ ಬರ್ತಾ ಇದ್ದಾರೆ ಅಂತಂದರೆ ಅವರಿಗೆ ಪುಷ್ ಮಾಡುವಂಥ ಕೆಲಸ ಮಾಡಬೇಕು. ಆ ವಿಚಾರ ಇಟ್ಕೊಂಡು ನಾವು ಜೀವನವನ್ನು ಸಾಗಿಸಬೇಕಾಗ್ತದೆ. ಮನುಷ್ಯರಿಗೆ ಸಂಸ್ಕಾರ ಭಾಳ ಬೇಕಾಗ್ತದೆ. MBBS ಮಕ್ಕಳಿಗೆ MBBS ಮಾಡ್ಬೋದು, IAS ಅಧಿಕಾರಿ ಮಾಡ್ಬೋದು, DC ಮಾಡ್ಬೋದು. ಅವ್ರಿಗೆ ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ಏನು DC ಆದರೂ ಕೂಡ ಉಪಯೋಗ ಆಗಲಿಲ್ಲ. ಅದ್ರ ಸಲುವಾಗಿ ಒಳ್ಳೆಯ ಸಂಸ್ಕಾರವಂತ ನಾವು ಮಕ್ಕಳು ಆಗಬೇಕಾದ್ರೆ ನಮ್ಮಲ್ಲಿ ಮೊದಲು ಸಂಸ್ಕಾರ ಬೇಕಾಗ್ತದೆ. ಆ ಸಂಸ್ಕಾರ ಪಡಿಬೇಕಾದ್ರೆ ನಾವು ಗುರುವಿನ ಮಾರ್ಗದರ್ಶನ ಬೇಕಾಗ್ತದೆ, ಹಿರಿಯರ ಮಾರ್ಗದರ್ಶನ ಬೇಕಾಗ್ತದೆ. ಆ ವಿಚಾರ ಇಟ್ಟುಕೊಂಡು ನೀವು ಜೀವನವನ್ನು ಸಾಗಿಸ್ರಿ ಎಂಬ ಮಾತನ್ನು
ಈ ಸಂದರ್ಭದೊಳಗೆ ನಿಮಗೆಲ್ಲ ತಿಳಿಸಿ ಕೊನೆಯದಾಗಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ತಾಲೂಕಿನ ಎಲ್ಲ ಪತ್ರಕರ್ತರು ಇರ್ಬೋದು, ನಮ್ಮೆಲ್ಲ ಟಿವಿಯ ಸುದ್ದಿ ಮಾಧ್ಯಮದವರು ಇರ್ಬೋದು, ಭಾಳ ಒಳ್ಳೆಯ ಕೆಲಸವನ್ನು ನಮ್ಮ ತಾಲೂಕಿನೊಳಗೆ ಮಾಡುತ್ತಿರೋದು ಭಾಳ ಖುಷಿಯಾಗಿದೆ. ಬೇರೆ ತಾಲೂಕು ನೋಡಿದ್ರೆ, ಬೇರೆ ಜಿಲ್ಲೆ ನೋಡಿದ್ರೆ ಇಷ್ಟೊಂದು ಸುದ್ದಿ ಟಿವಿಗಳು, ಇಷ್ಟೊಂದು ಮಾಧ್ಯಮದವರು ಕೆಲಸ ಈ ನಮ್ಮ ತಾಲೂಕಿನ ಕೆಲಸ ಬೇರೆ ಕಡೆ ಎಲ್ಲಿ ಕೂಡ ಮಾಡೋಕ್ಕೆ ಸಿಗಂಗಿಲ್ಲ. ಅಂಥ ಕೆಲಸವನ್ನು ನಮ್ಮ ತಾಲೂಕಿನ ಸಮಸ್ತ ಎಲ್ಲ ಸಂಪಾದಕರು ಮತ್ತು ಸಂಸ್ಥಾಪಕರು, ಈ ಟಿವಿಯ ಸಂಸ್ಥಾಪಕರು ಕೂಡಿಕೊಂಡು ಮಾಡುತ್ತಿರೋದು ಭಾಳ ಖುಷಿಯಾಗಿದೆ. ಇದೇ ರೀತಿ ಒಳಗೆ ಒಳ್ಳೆಯ ಬಾಂಧವ್ಯದಿಂದ ಒಳ್ಳೆಯ ವಿಚಾರ ಇಟ್ಕೊಂಡು ನೀವೆಲ್ಲ ಕೆಲಸ ಮಾಡಿರಿ. ಯಾವತ್ತೂ ಕೂಡ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ನೆನಪಿಟ್ಕೊಳ್ರಿ. ಯಾವತ್ತೂ ಕೂಡ ಒಳಿತು ಮಾಡೋ ಮನಸ್ಸ, ನೀ ಒಳಿತು ಮಾಡು, ನೀ ಇರುವುದು 3 ದಿವಸ. ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರ, ಒಳಿತು ಮಾಡೋ ಮನಸ್ಸು ಅಂತ ಹೇಳಿದ್ದಾರೆ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಒಳ್ಳೆಯ ಕೆಲಸ ಮಾಡಿರಿ, ಎಷ್ಟು ಸಾಧ್ಯ ಅಷ್ಟು ಒಳ್ಳೆಯ ಕೆಲಸ ಮಾಡಿರಿ. ಯಾಕಂದ್ರೆ ಒಳ್ಳೆಯ ಕೆಲಸಕ್ಕೆ ಮಾತ್ರ ಭಗವಂತನ ಕೃಪೆ ಯಾವತ್ತೂ ಕೂಡ ಇರ್ತದೆ. ಯಾವತ್ತೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಒಂದು ಮಾತನ್ನು ಏನಪ್ಪ ಅಂತಂದರೆ, ಒಳ್ಳೆಯವ್ರಿಗೆ ಎಂದೂ ಕೂಡ ಅನ್ಯಾಯ ಆಗಬಾರ್ದು, ಒಳ್ಳೆಯವ್ರಿಗೆ ಎಂದೂ ಕೂಡ ಅನ್ಯಾಯ ಆಗಬಾರ್ದು. ಅಂಥ ವಿಚಾರ ಇಟ್ಕೊಂಡು ನೀವು ಕೆಲಸ ಮಾಡಿರಿ. ಒಳ್ಳೆಯವರಿಗೆ ಎಂದೂ ಕೂಡ ಅನ್ಯಾಯ ಮಾಡಬಾರ್ದು. ಒಳ್ಳೆಯವರಿಗೆ ಯಾವತ್ತೂ ಕೂಡ ಬೆಂಬಲವಾಗಿ ನಿಲ್ಲುವಂಥ ಕೆಲಸ ಎಲ್ಲ ಸುದ್ದಿ ಬಾಂಧವರು ಮತ್ತು ಎಲ್ಲ ಪತ್ರಕರ್ತರು ಕೂಡ ಅದನ್ನು ಇವತ್ತು ಗುರುಗಳು ಹೇಳ್ಯಾರ ವಿಚಾರ ಮಾಡಿಕೊಂಡು ಒಳ್ಳೆಯವರಿಗೆ ಯಾವತ್ತೂ ಕೂಡ ಕೈ ಹಿಡಿಯುವಂಥ ಕೆಲಸವನ್ನು ತಾವು ಮಾಡಿ ಅಂತ ತಿಳಿಸಿ ನಾನು 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ.